ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭೂಮಿಕಾ ರಾಜ್ ಕನ್ನಡ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ಒಂದು ಸಣ್ಣದಾಗಿ ಬರ್ಡೇ ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಬೀರೂರಿಗೆ ಬಂದಿದ್ದೆ, ಅಂದರೆ ಅಮ್ಮ ಮನೆಗೆ ಬಂದಿದ್ದೆ. ಆ ವಿಡಿಯೋನ ಇದರಲ್ಲಿ ಶೂಟ್ ಮಾಡಿ ಹಾಕೋಣ ಅಂತ ಶೂಟ್ ಮಾಡ್ತಾ ಇದ್ದೀನಿ. ನೋಡಿ, ನಾನು ಹೀಗೆ ರೆಡಿ ಆಗಿದ್ದೀನಿ. ಈ ಡ್ರೆಸ್ನ ಹಾಕ್ಕೊಂಡಿದ್ದೀನಿ. ಮತ್ತು ನನ್ನ ಮಗಳು ಈ ಥರ ರೆಡಿ ಆಗಿದ್ದಾಳೆ. ಈ ಫ್ರಾಕು ನನ್ನ ಫ್ರೆಂಡ್ ಗಿಫ್ಟ್ ಮಾಡಿದ್ದು. ನೋಡಿ, ಫ್ರಾಕ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಾವು ಈಗ ಬರ್ಡೇ ಫಂಕ್ಷನ್ಗೆ ಹೋಗಬೇಕು ಅಂತ ರೆಡಿಯಾಗಿದ್ದೀನಿ. ನಾನು ರೆಡಿಯಾಗಿದ್ದೀನಿ. ನಾನು ನಮ್ಮಮ್ಮ ಮತ್ತು ನಮ್ಮ ಪಾಪಕ್ಕೆ ಹೋಗ್ತಾ ಇದ್ದೀವಿ. ನಮ್ಮದಕ್ಕೆ ಊರಿಗೆ ಏನೋ ಜಾತ್ರೆ ಇತ್ತು ಅಂತ ಹೋಗಿದ್ದಾರೆ. ನೋಡಿ, ಇದೇ ನನ್ನ ಮಗಳು ಔಟ್ಫಿಟ್ಟು. ಹೇಗೆ ಕಾಣ್ತಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಮಗಳು ಅಳ್ತಾ ಇದ್ಲು, ವಿಡಿಯೋ ತೆಗಿಯೋಕೆ ಬಿಡ್ತಿರ್ಲಿಲ್ಲ, ಎತ್ಕೊಳ್ಳಿ ಅಂತ. ಫ್ರಾಕ್ ಅಲ್ವಾ, ಒಂದು ಸ್ವಲ್ಪ ಅನ್ಕಂಫರ್ಟ್ ಇರುತ್ತೆ, ಆದರೂ ಪರವಾಗಿಲ್ಲ, ಲಾಸ್ಟ್ವರೆಗೂ ಚೆನ್ನಾಗಿದ್ಲು. ಸ್ಟಾರ್ಟಿಂಗ್ ಎತ್ಕೊಳ್ಳಿ ಅಂತ ಹತ್ಲು ಅಷ್ಟೇ. ನೋಡಿ ಹೇಗೆ ಕಾಣಿಸ್ತಿದ್ದಾಳೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ಯೂಶ್ವಲಿ ಹಣೆಗೆ ಸಣ್ಣದಾಗಿ ಇಡ್ತಿದ್ದೆ. ಆಮೇಲೆ ನಮ್ಮಮ್ಮ ಬೈದ್ಬಿಟ್ಟು ದೊಡ್ಡದಾಗಿ ಇಟ್ಟರೆ ಅಷ್ಟಾಗಿ ದೃಷ್ಟಿ ಆಗಲ್ಲ ಪಾಪುಗೆ ಅಂತ ಹೇಳ್ಬಿಟ್ಟು ದೊಡ್ಡದಾಗಿ ಇಡಿಸಿದ್ದಾರೆ. ಅದಕ್ಕೆ ಈಗ ಕಾಣ್ತಾ ಇದ್ದಾಳೆ. ಈಗಂತೂ ಫುಲ್ ಕ್ಯಾತೆ ಮಾಡ್ತಾಳೆ ಜಾಸ್ತಿ. ಏರ್ಬೆಣ್ಣು ತಲೆ ಮೇಲೆ ಹಾಕಿದರೆ ಅದನ್ನು ಕಿತ್ಕೊಂಡು ಆಟಾಡ್ತಾ ಇದ್ದಾಳೆ. ಇದು ಬಂದ್ಬಿಟ್ಟು ಬರ್ಡೇ ಫಂಕ್ಷನಿಗೆ ಬಂದಿದ್ವಿ. ನೋಡಿ, ಚಿಕ್ಕದಾಗಿ ಸಣ್ಣದಾಗಿ ಬರ್ಡೇ ಫಂಕ್ಷನ್ ಮಾಡಿದರು. 1 ಇಯರ್ ಬೇಬಿದೆ ಬರ್ಡೇ ಫಂಕ್ಷನ್ನು. ಅಲ್ಲೇ ಮನೆ ಹತ್ರ. ಇವ್ರು ನನ್ನ ಫ್ರೆಂಡ್. ಹಾಗೆ ನಮ್ಮಮ್ಮ ಮನೆ ಹತ್ರ ಇರೋದ್ರಿಂದ ತುಂಬ ಪರಿಚಯ ಇದ್ದಾರೆ. ಅದಕ್ಕೆ ಹೋಗಿದ್ದೆ ಬರ್ಡೇ ಫಂಕ್ಷನ್ಗೆ. ಇಲ್ಲಿ ನನ್ನ ಮಗಳು ತಲೆಗೆ ಹಾಕ್ಕೊಂಡಿರೋ ಏರ್ಬೆಣ್ಣು ತಗೊಂಡು ಆಗ್ತಂಗೆ ಪದೇ ಪದೇ ತಕ್ಕೊಂಡು ಕೈಯಲ್ಲಿ ಇಟ್ಕೊಂಡು ಆಟಾಡ್ತಿದ್ಲು. ಹೋಗಲಿ ಬಿಡು, ಅದಾದರೂ ಮರ್ತಿ ಆಟ ಆಡ್ತಾಳಲ್ಲ ಅಂತ ಹೇಳಿ ಕೊಟ್ಟಿದ್ದೆ. ಆಮೇಲೆ ಬರ್ಡೇ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ವಿ. ನಂತರ ಇದು ಬೆಳಿಗ್ಗೆ ಸ್ವಲ್ಪ ವಿಡಿಯೋ ತೆಗೆದಿಟ್ಕೊಂಡಿದ್ದೆ. ನಮ್ಮ ಅನ್ವಿಕಾ ನಮ್ಮ ಪಾಪುಗೆ ದ್ರಾಕ್ಷಿ ತಿನ್ನಿಸ್ತಾ ಇದ್ಲು. ಒಂದೊಂದು ಸರಿ ಹಿಂಗೆ ತುಂಬ ಕೇರ್ ಮಾಡ್ತಾಳೆ, ಒಂದೊಂದು ಸರಿ ತುಂಬ ಹೊಡಿತಾಳೆ. ಹೇಗಂದರೆ ಯಾರೂ ಮುಟ್ಬಾರ್ದು, ಅವಳ ತಂಗಿನ ಯಾರೂ ಇಟ್ಕೋಬಾರ್ದು. ಒಂದೊಂದು ಸರಿ ನಾವೇ ಏನಾದರೂ ಸ್ವಲ್ಪ ಏಟ್ ಮಾಡಿದ್ರೆ ನಮಗೆ ಬಂದು ಹೊಡಿತಾಳೆ. ಆದರೆ ಅವಳು ಮಾತ್ರ ಹೊಡಿಬೋದು. ಅವಳಿಗೆ ಅದನ್ನೇನು ಲೆಕ್ಕಕ್ಕೆ ಇಟ್ಕೊಳಲ್ಲ, ಆ ಥರ ಮಾಡ್ತಾಳೆ. ಮತ್ತು ಇದು ನೆಕ್ಸ್ಟ್ ಡೇ ಅಂದರೆ ಇದು ಭಾನುವಾರದ ವ್ಲಾಗು. ಭಾನುವಾರದಲ್ಲಿ ನಾವು ದೇವರಿಗೆ ಎಡೆ ಮಾಡಬೇಕು ಅಂತ ಎಮ್ಮೆ ದೊಡ್ಡಿಗೆ ಹೋಗಿದ್ವಿ. ಎಮ್ಮೆ ದೊಡ್ಡಿ ಚಿಕ್ಕಮಗಳೂರು ಡಿಸ್ಟಿಕಲ್ಲೇ ಇರೋದು. ಈ ದೇವ್ರು ಬಂದುಬಿಟ್ಟು ಎಮ್ಮೆ ದೊಡ್ಡಮ್ಮ ಅಂತ. ಮತ್ತು ಈ ದೇವರು ಶಿವನ ದೇವರು. ಈ ದೇವ್ರಿಗೆ ನಾವು ಎಡೆ ಮಾಡಬೇಕಿತ್ತು. ಎಡೆ ಮಾಡಬೇಕು ಅಂತ ಬೇಡ್ಕೊಂಡಿದ್ವಿ. ಅದಕ್ಕೆ ಸ್ವಲ್ಪ ಫ್ಯಾಮಿಲಿಯವ್ರನ್ನ ಕರ್ಕೊಂಡು ಎಡೆ ಮಾಡಬೇಕು ಅಂತ ದೇವಸ್ಥಾನಕ್ಕೆ ಬಂದಿದ್ವಿ. ಹಾಗೆ ಎಮ್ಮೆ ದೊಡ್ಡಿಲಿ ಯಾರ್ಯಾರಿದ್ದೀರಾ, ಹಾಗೆ ಈ ದೇವರು ದೇವಸ್ಥಾನನ ಯಾರ್ಯಾರು ನೋಡಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾವು ಇಲ್ಲಿಗೆ ಕೋಳಿ ಕೊಯ್ತೀವಿ ಅಂತ ಹರಕೆ ಕಟ್ಕೊಂಡಿದ್ವಿ. ಹಾಗಾಗಿ ಹರಕೆ ತೀರಿಸ್ಬೇಕು ಅಂತ ಬಂದ್ವಿ. ತುಂಬ ಪವರ್ಫುಲ್ ಇದೆ ದೇವಿ. ಕೇಳಿದ್ದನ್ನೆಲ್ಲ ನೆರವೇರಿಸುತ್ತೆ ಅಂತ ಹೇಳ್ತಾರೆ ಇಲ್ಲಿನ ಜನ. ಹಾಗೆ ನಾವು ಇಲ್ಲಿರೋ ದೇವ್ರನ್ನೆಲ್ಲ ತೊಳ್ಕೊಂಡ್ಬಿಟ್ಟು ಹಣೆಗೆಲ್ಲ ಅರಶಿನ ಕುಂಕುಮ ಇಟ್ಬಿಟ್ಟು ಮನೆಯಿಂದ ಮೊಸರು ಬತ್ತಿ ಎಡೆ ಮಾಡ್ಕೊಂಬಂದಿದ್ವಿ. ಸ್ಟಾರ್ಟಿಂಗ್ ಕೋಳಿ ಕೊಯ್ಯೋಕ್ಕಿಂತ ಮುಂಚೆ ಮೊಸರು ಬತ್ತಿ ಎಡೆ ಮಾಡ್ಕೊಂಡು ಬರಬೇಕು. ಮಾಡ್ಕೊಂಡು ಬಂದು ಹಣ್ಣು ಕಾಯಿ ಎಲ್ಲ ಮಾಡಿ ಇಲ್ಲಿ ಪೂಜೆ ಮಾಡಿಕೊಂಡು ಲಾಸ್ಟಲ್ಲಿ ಕೋಳಿ ಕೊಯ್ತೀವಿ. ಇವರು ನಮ್ಮ ನಾದಿನಿಯವ್ರ ಅತ್ತೆ. ಅವರು ಎಮ್ಮೆ ದೊಡ್ಡಿಲೇ ಇರೋದು. ಅದಕ್ಕೆ ಅವರಿಗೆ ಪೂಜೆ ಮಾಡೋದೆಲ್ಲ ಗೊತ್ತಾಗುತ್ತೆ. ಹಾಗಾಗಿ ಅವ್ರ ಹತ್ರನೇ ಮಾಡಿಸ್ತಾ ಇರೋದು. ಹಾಗೆ ಮನೆಯಿಂದ ಮೊಸರು ಬತ್ತಿ ಎಡೆ ಮಾಡ್ಕೊಂಡು ಬಂದು ಒಂದು ಬಾಳೆದೆಲೆ ಮೇಲೆ ಎಲ್ಲ ಇಟ್ಟು ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ.
ಹಾಗೆ ಅಲ್ಲೆಲ್ಲ ಪೂಜೆ ಮಾಡ್ಕೊತಾ ಇದ್ರು. ನಾವಿಲ್ಲಿ ಒಂದು ಚಾಪೆ ತಗೊಂಡೋಗಿದ್ವಿ, ಎಲ್ಲ ಕೂತ್ಕೊಂಡಿದ್ವಿ ಇನ್ನೇನು ಪೂಜೆ ಮುಗೀತಾ ಬಂತು ಅಂತ. ಇಲ್ಲಿ ಕೋಳಿನ ಕೊಯ್ಯೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಕೋಳಿ ಮೇಲೆ ನೀರು ಹಾಕಿದ್ರೆ ಅದು ತಲೆ ಕೊಡುತ್ತಾನೆ ಇರಲಿಲ್ಲ. ಒಂದು ನಿಮಿಷ ನಮಗೆ ಟಗರು ಪಾಳ್ಯ ಮೂವಿನೇ ನೆನಪಾಯಿತು. ಆಮೇಲೆ ನಮ್ಮತ್ತೆ ಒಂದ್ಸರಿ ಹೋಗಿ ದೇವರಿಗೆ ಉದ್ಗಡ್ಡಿ ಬೆಳಗಿ ಮತ್ತು ಅಡ್ಡ ಬಿದ್ಮೇಲೆ ತಲೆ ಕೊಡೋತು. ಈಗ ಕೋಳಿ ಎಲ್ಲ ಕೊಯ್ಕೊಂಡು ಅದನ್ನು ಮತ್ತೆ ಪೀಸ್ ಮಾಡಿಸ್ಕೊಂಡು ಬಂದು ನಂತರ ಇಲ್ಲಿ ಚಿಕನ್ ಸಾಂಬಾರು ಮಾಡ್ತಾಯಿದ್ದಾರೆ. ಚಿಕನ್ ಸಾಂಬಾರು ಅಡುಗೆ ಎಲ್ಲ ಮಾಡಿ ಎಡೆ ಕೊಟ್ಟರೆ ಮುಗೀತು. ಚಿನ್ನಮ್ಮ ಎಳ್ನೀರು ಕುಡ್ತಿದಾರೆ ನೋಡಿ. ಎಳ್ನೀರು ಕುಡೀರಿ, ಎಳ್ನೀರು. ನನಗಾಕಿಲ್ಲ ಕುಡೀರಿ.